ಇದು ಡ್ರೈನೇಜ್ ಲೈನ್ ತುಂಬಿ ಇಲ್ಲಿ ಹೆಚ್ಚು ಕಡಿಮೆ 3 ತಿಂಗಳಾಗಿದೆ. 3-4 ತಿಂಗಳಿಂದ ಪ್ರಾಬ್ಲಮ್ ಆಗ್ತಾನೇ ಇದೆ. ಯಾರು ಇದ್ರ ಬಗ್ಗೆ ಬಗೆಹರಿಸಾಗ್ತಿಲ್ಲ. ಹಳ್ಳದ ರೀತಿಯಲ್ಲಿ ನೀರಿಲ್ಲಿ ಹರಿತಾ ಇದೆ. ಸ್ಮೆಲ್ಲಿಗೆ ಇಲ್ಲಿ ಅಡ್ಡಾಡಕ್ ಆಗ್ತಿಲ್ಲ. ಯಜಮಾನರು ಇದ್ದಾರೆ, ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ಆದಷ್ಟು ಮೇಯರ್ ಅವರಿಗೆ ದಯವಿಟ್ಟು ಕೇಳ್ಕೊಳ್ಳೋದು ಏನಂದರೆ ಆದಷ್ಟು ಬೇಗ ಮಾಡಿ ಕೊಡಬೇಕು ಅಂತಂದು ಕೇಳ್ಕೊಂತೀವಿ. ಕಾರ್ಪೊರೇಷನ್ ಮೇಯರ್ ಅವರಿಗೆ ನಮಸ್ಕಾರ. ಇಲ್ಲಿ ಡ್ರೈನೇಜ್ ತಾಜ್ ಲೇಔಟು, ಹೆಲಿಕಾಪ್ಟರ್ ಲೇಔಟು ಎರಡೂ ಡ್ರೈನೇಜು ಬಂದಾಗಿ 3-4 ತಿಂಗಳಾಯಿತು. ಅರ್ಜಿ ಕೊಟ್ಟು ಬಂದು ಆ ಡ್ರಮ್ ಟ್ಯಾಕ್ಟ್ರಿಯಲ್ಲಿ ತುಂಬ್ಕೊಂಡು ಹೋಗ್ತಾರೆ 2 ಸರಿ. ಆ ಡ್ರೈನೇಜ್ ಅಂತೂ ರಿಪೇರಿ ಇವತ್ತವರೆಗೂ ಮಾಡಿಲ್ಲ. ದಯವಿಟ್ಟು ಇಲ್ಲೆಲ್ಲ ಸ್ಮೆಲ್ ಬಂದು ಮಕ್ಕಳಿಗೆಲ್ಲ ಕಾಯಿಲೆ ಬಂದು ದೊಡ್ಡರಿಗೆಲ್ಲ ಹುಷಾರು ಇಲ್ದಂಗೆ ಆಗಿದೆ. ಸೊಳ್ಳಿದು ಭಾಳ ಇದಾಗಿದೆ. ಆದಷ್ಟು ಮೇಯರ್ ಅವರಿಗೆ ದಯವಿಟ್ಟು ಕೇಳ್ಕೊಳ್ಳೋದು ಏನಂದರೆ ಆದಷ್ಟು ಬೇಗ ಮಾಡಿ ಕೊಡಬೇಕು ಅಂತಂದು ಕೇಳ್ಕೊಂತೀವಿ. ಡ್ರೈನೇಜು ಆಮೇಲೆ ಲೈಟ್ಗಳು, ಆ ರೋಡು ಇಲ್ಲ, ರೋಡಿಗೆ ಅವೆಲ್ಲ ಮಾಡಿಕೊಡ್ಬೇಕಂತಂದು ಕೇಳ್ಕೊಂತೀವಿ. ಜಲ್ದಿ ಮಾಡಿಕೊಡ್ರಿ. ಹೆಲಿಕಾಪ್ಟರ್ ನಿವಾಸಿ ಆದ ನಾನು ಸೈಯದ್ ಅಶ್ಫಾಕ್. ಈ ಹೆಲಿಕಾಪ್ಟರ್ ಲಿಫ್ಟ್ನಲ್ಲಿ ನಾವು ಇಲ್ಲಿ ನಿವಾಸವಾಗಿದ್ದೀವಿ. ಇಲ್ಲಿ ಚೇಂಬರ್ ಲೈನ್ ಡಿಸ್ಕನೆಕ್ಟ್ ಆಗಿ 5 ತಿಂಗಳು ತುಂಬಿ ಈಗ 6ನೇ ತಿಂಗಳಿಗೆ ಬಿದ್ದಿದೆ. ಇಲ್ಲಿ ನಮಗೆ ಬಹಳ ಸಮಸ್ಯೆ ಆಗ್ತಿದೆ. ಇಲ್ಲೇನಪ್ಪ ಅಂದ್ರೆ ನಮ್ಮನೆ ಹಳ್ಳದ ರೀತಿಯಲ್ಲಿ ನೀರಿಲ್ಲಿ ಹರಿತಾ ಇದೆ. ಸ್ಮೆಲ್ಲಿಗೆ ಇಲ್ಲಿ ಅಡ್ಡಾಡಕ್ ಆಗ್ತಿಲ್ಲ. ಯಜಮಾನರು ಇದ್ದಾರೆ, ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ನಾವು ಮಹಾನಗರ ಪಾಲಿಕೆಗೆ ಹೋಗಿ 27/10/2025 ಒಂದು ಅರ್ಜಿ ಕೊಟ್ಟು ಬಂದಿದ್ವಿ. ಅದಾದ ನಂತರ ಐತಲ್ಲ ಮತ್ತೆ ನಾವು 28/1/2026 ಈ ತರ ಸಮಸ್ಯೆ ಇದೆ ಅಂತ ಹೇಳಿ ಕಮಿಷನರಿಗೆ ಡೈರೆಕ್ಟ್ ಆಗಿ ಹೋಗಿ ಭೇಟಿ ಮಾಡಿ ಅವರಿಗೆ ಭೇಟಿ ಮಾಡಿ ಮಾತಾಡಿ ಬಂದಿದ್ದೆ. ನಾವು ಹೋಗಿ ಬಂದಿದ ಮೇಲೆ ಅಲ್ಲಿಂದ ಇಂಜಿನಿಯರ್ಗಳು ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರಿದ್ರು ಅಧಿಕಾರಿಗಳಿಗೆಲ್ಲ ಕಳಿಸಿದ್ರು. ಅವ್ರು ಬಂದು ನೋಡಿ ಐತಲ್ಲ ಅದು ಪೈಪ್ ಹಾಕ್ಬೇಕು, ಎಲ್ಲ ಸ್ಟ್ರಕ್ ಆಗಿದೆ, ಇದು ಸಮಸ್ಯೆ ಐತೆ, ಇಲ್ಲೆಲ್ಲ ಮಾಡ್ತೀವಿ ಅಂತ ಹೇಳಿ ಹೋದ್ರು. 15-20 ದಿನ ಆಗಿ ಬಂದ್ರು ನಾವು ಫೋನ್ ಮಾಡಿದ್ರಿ ಇಲ್ಲದೀನಿ ಆ ಟೆಂಡರ್ ಕರೆದಿದ್ದಾರೆ ಅಂತೇಳಿ ಬರೀ ಗೂಬೆ ಕೂರ್ಸೋ ಉತ್ತರವನ್ನು ಹೇಳಿ ಅವರು ನಾವು ಬರ್ತೀವಿ ಅಂತ ಹೇಳಿ ಇಡ್ತಿದ್ದಾರೆ. ಇಲ್ಲಿ ಬಹಳ ಸಮಸ್ಯೆ ಆಗ್ತಿದೆ. ಇಲ್ಲಿ ಹೇಳ್ಬಾರ್ದು ಆ ನಮೂನೆ ಸಮಸ್ಯೆ ಆಗ್ತಿದೆ. ಇಲ್ಲಿ ಕುಡಿಯೋ ನೀರ ಬೋರ್ವೆಲ್ಲೆಲ್ಲ ಗಲೀಜ್ ನೀರೆಲ್ಲ ಹೋಗಿ ಗಲೀಜ್ ನೀರು ಬರ್ತಾ ಇದೆ. ಬಹಳ ಕಷ್ಟ ಅಂದ್ರೆ ಹೇಳ್ಬಾರ್ದು ಆ ಕಷ್ಟದ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಇನ್ನೂ ಒಂದು 50 ವರ್ಷ ಹಿಂದಿನ ಕಾಲಕ್ಕೆ ಹೋಗಿ ಅನಿಸ್ತಿದೆ ನಮಗೆ. ಬಹಳ ತೊಂದರೆ ಆಗ್ತಿದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರದಾರೆ ಅವ್ರು ಆದಷ್ಟು ಬೇಗ ಇಲ್ಲಿ ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲಪ್ಪ ಅಂದ್ರೆ ನಾವು ಇದಕ್ಕೆ ತಕ್ಕಂಗೆ ನಾವು ಮುನ್ಸಿಪಾಲ್ಟಿಗೆ ಹೋಗಿ ಅಲ್ಲಿ ಸತ್ಯಾಗ್ರಹ ಕೂರ್ತೀವಿ. ಇಲ್ಲಪ್ಪ ಅಂದ್ರೆ ಬೂದಾಳ್ ರೋಡ್ ಐತಲ್ಲ ನಾವು ಬಂದ್ ಮಾಡಿ ಸತ್ಯಾಗ್ರಹ ಕೂರ್ತೀವಿ. ನಮಗೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕೊಳ್ಳಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟಕ್ಕೆ ನಾವು ನಿಲ್ಲಬೇಕಾಗುತ್ತೆ. ನೋಡ್ರಿ ಈ ತರ ಹಿಂಗಾತು ನಮ್ದು ಒಣ್ಯಾಗ ಬಂದು ಏನಾರ ಮಾಡ್ಬೇಕಿಲ್ಲ. ಏನು ಹೆಂಗಿರ್ಬೇಕು, ಹೆಂಗು ಮಕ್ಕಳು ತಗೊಂಡ್ ಹೆಂಗ್ ಓಡಾಡ್ಬೇಕು ನಾವು ಒಣ್ಯಾಗ. ನೋಡಾಕ ಬಿಲ್ಡಿಂಗ್ ಐತಿ, ಎಲ್ಲ ಹೊಡೆದೋಗಿ ಎಲ್ಲ ಚಪಾಟಿ ಆಗಿ ಅದ್ರಾಗೆ ನಾವು ಹೆಂಗಿರ್ಬೇಕು ನೋಡ್ರಿ. ಬಂದು ದಯವಿಟ್ಟು ಮಾಡ್ಕೊಡ್ರಿ. ನೀವು ಎಷ್ಟು ದಿನ ಆಯ್ತು ಅವ್ರು ಅಂತಾರ ಬರಲ್ಲ, ಏನಿಲ್ಲ. ಸಣ್ಣ ಮಕ್ಕಳು ತಗೊಂಡ್ ಇರ್ಬೇಕು ನಾವು. ಇಂಥ ಸೊಳ್ಳೆನಾಗ ಎಲ್ಲೆನಾಗ ಮುನ್ಸಿಪಾಲ್ಟಿಗೆ ಅರ್ಜಿ ಹಾಕಿದ್ರು ಬಂದು ಏನು ದರಾಪತ್ ಮಾಡಲ್ಲ, ಏನಿಲ್ಲ. ನೋಡಿ ಮಾಡ್ಕೊಡ್ರಿ ಸರ್. ಇದು ರೋಡು ಈಗ ಮೊನ್ನೆ ಬಂದು ಎಲ್ಲ ಹಂಡ್ರಗೊಂಡೆಲ್ಲ ಹೊಡೆದು ಚಪಾಟಿ ಆಗಿ ಅದು ಊಟ ಮಾಡಕ್ ಆಗಲ್ಲ. ಎಲ್ಲ ಕಿಟಕಿ ಬಂದ್ ಮಾಡಿದ್ರು ಸೊಳ್ಳೆ ಬರ್ತೈತಿ. ದಯವಿಟ್ಟು ಮಾಡ್ಕೊಡ್ರಿ ಸರ್. ಬಂದು ಯಾರ ನೋಡ್ರಿ ಆದರ್ಶ ಯಾರ ಅದಾರ ಅವ್ರಿಗೆ ಹೇಳ್ರಿ. ಇಲ್ಲಿ ತಾಜ್ ಲೇಔಟ್ ಸಮಸ್ಯೆ ಇದು ಡ್ರೈನೇಜ್ ಲೈನ್ ತುಂಬಿ ಇಲ್ಲಿ ಹೆಚ್ಚು ಕಡಿಮೆ 3 ತಿಂಗಳಾಗಿದೆ. 3-4 ತಿಂಗಳಿಂದ ಪ್ರಾಬ್ಲಮ್ ಆಗ್ತಾನೇ ಇದೆ. ಯಾರು ಇದ್ರ ಬಗ್ಗೆ ಬಗೆಹರಿಸಾಗ್ತಿಲ್ಲ. ಸಾರ್ಗಳು ಬರ್ತಾರೆ, ಅವ್ರವ್ರ ಕಾರ್ಪೊರೇಷನ್ನವ್ರು ಬರ್ತಾರೆ, ಅವ್ರು ಹೋಗ್ತಾರೆ. ಬಂದರೆ ಬರೀ ನೋಡ್ಕೊಂಡು ಹೋಗೋದೇ ಆಗ್ಬಿಟ್ಟಿದೆ. ಬೇರೆ ಸಮಸ್ಯೆಗಳು ಯಾವುದು ಬಗೆಹರಿಸಾಗುತ್ತಿಲ್ಲ. ಇಲ್ಲಿ ಒಂದು ಸ್ವಲ್ಪ ನೋಡಿ ಇದೈತಲ್ಲ ಬಗೆಹರಿಸ್ಬೇಕಂತೇಳಿ ನಾವು ವಿನಂತಿಸ್ತೇವೆ. ಸರ್ ನಮಸ್ತೆ ಸರ್. ನಮ್ಮ ದಾವಣಗೆರೆಯಲ್ಲಿ ನಮ್ಮ ತಾಜ್ ಲೇಔಟ್ ಮತ್ತು ಖಾತೂನೆಜನ್ ಹೆಲಿಕಾಪ್ಟರ್ ಲೇಔಟ್ ಅಂತ ಈ ಲೇಔಟಲ್ಲಿ 3-4 ತಿಂಗಳಿಂದ ಡ್ರೈನೇಜ್ ಪ್ರಾಬ್ಲಮ್ ಇದೆ ಸರ್. ಹೆಲಿಕಾಪ್ಟರ್ ಲೇಔಟಲ್ಲಿ ರಸ್ತೆ ಇಲ್ಲದ ಕಾರಣ ಮಳೆ ಬಂದರೆ ಓಡಾಡೋಕ್ಕಾಗಲ್ಲ. ಮಳೆ ಈಗ ಹೋಗಿದೆ. ಈಗ ಸದ್ಯಕ್ಕೆ ಡ್ರೈನೇಜ್ ತೊಂದರೆ ಭಾಳ ಆಗ್ತಾಯಿದೆ. ಭಾಳ ಸ್ಮೆಲ್ ಬರ್ತಾಯಿದೆ. ಮಕ್ಕಳೆಲ್ಲ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಅವರೆಲ್ಲ ಈ ನೀರಲ್ಲಿ ಗಲೀಜು ನೀರಲ್ಲಿ ಆಟ ಆಡಬೇಕಾ? ಆಗಲ್ಲ ಸರ್. ಸ್ವಲ್ಪ ದಯವಿಟ್ಟು ಯಾರು ಜವಾಬ್ದಾರಿಯಿಂದ ಇದು ಮಾಡಿಸ್ಕೊಟ್ರೆ ಸ್ವಲ್ಪ ನಮಗೆ ಚೆನ್ನಾಗಾಗುತ್ತೆ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.